ಈಗ ಎಲ್ಲಿ ಕರ್ಕೋಗ್ತಾ ಇದ್ರಿ? ಈಗ ಲಾಸ್ಟ್ ಮೈಲ್ ಟೈಪ್ ಹೋಗಿದ್ರು ನೋಡಿ ಓಪನ ಜಾರ್ತನ ಇಲ್ಲಿ ನೋಡಿ, ಇದೆ ಕಾಲು ಬಿಡಕ್ಕೆ. ಸ್ವಲ್ಪ ದೊಡ್ಡಕ್ಕೆ ಮಾತಾಡಿ. ಎಂತ ಮಾಡ್ತಾ ಇದ್ರಿ? ಈ ವರ್ಷ ನೋಡಿ ಅಡಿ ಕೂತಿರ್ತಾವ ಇದ್ದೈತಿ ಎಂಥ ಒಂದು ರೋಗ ಬಂಜ ನೋಡು. ಎಂಥ ರೋಗಗಳು ಗೊತ್ತಿಲ್ಲ ಅಥವಾ ಅಡಿಕೆ ಬೆಳೆಗಾರರು ವಾಗವೇ ಮುಗೀತಿಲ್ಲ. ಇದಿಷ್ಟು ಮಾಡಲ್ಲೇ ಹದ್ವೇ ಬಿಟ್ಟರೆ ಹಂಗಾತು ಹಿಂಗಾತು ಕಡೆ ರೇಟ್ ಹೋಯ್ತು, ಮತ್ತೊಂದಾಯ್ತು ಮುಗಿದೊಂದಾಯ್ತು, ಎಲ್ಲ ಚಿಕ್ಕ ರೋಗ ಬಂದು ಮತ್ತೊಂದು ರೋಗ ಬಂದು ಅಂತ ಈಗ ನಮಗೆ ನಶೀಬ್ಗಳು ಸಿಕ್ಕಿತು. ಅದಕ್ಕೆ ಎಂತ ಮಾಡಲು ಗೊತ್ತಿಲ್ಲ. ನಮ್ಮ ಮಾರ್ಕೆಟ್ ಹೋಗ್ದು ನಮ್ಮ ಕೃಷಿಯ ಈಗಿನ ಕೃಷಿ ಪದ್ಧತಿಯಲ್ಲಿ ಒತ್ತಿ ಉಂಬಳೆಲ್ಲ ಇದ್ದು ಮತ್ತು ಹಗುರು ಬಾ ಗೊತ್ತಿರ್ತದ ಉಂಬಳದ ರಾಶಿ ಇದ್ದ. ಈ ವರ್ಷದ ಲಾಸ್ಟ್ ಮಾವಿನಕಾಯಿ ಕೊಯ್ದ್ರ ಇವಿಷ್ಟು ಕೊಯ್ದ್ರೆ ಕೊಯ್ದ್ರೆ ದೊಡ್ಡ ದೊಡ್ಡ ಮುಗ್ದಂಗ. ಆದರೂ ಈ ಸರಿ ಸಿಕ್ಕಾಪಟ್ಟೆ ಬಂದಿತ್ತು. ಈ ವರ್ಷ ಬಂದು ಇನ್ನೂ 8 ವರ್ಷ ಗೊತ್ತಿಲ್ಲ ಮಾವಿನಕಾಯಿಗೆ. ಈ ವರ್ಷ ಬಂದಿದ್ದೀವಿ. ಈ ವರ್ಷ ಎಷ್ಟು ಬೇಕು ಅಷ್ಟು ರಸಾಯನ ತಿನ್ಕೊಂಡು ಇನ್ನು 4 ವರ್ಷ ಅದು ಕುಂಬಳ ಬಳ್ಳಿಯಾ? ಇದು ಕುಂಬಳ ಬಳ್ಳಿ ಇತ್ತು. ಅದೆಲ್ಲ ಬಿದ್ದು ಹುಟ್ಟಿದ್ದು ಆಯ್ತು. ಕಾಯಿನ ಬಿಡೋದು ಯಾವಾಗೆಲ್ಲ ಹುಡ್ತೀನಿ ಹೆಂಗೆ ಏನಾದ್ರು ಗೊತ್ತಲೇ ಸಸಿ ಮೇಲಿಲ್ಲ ಹೋಗ್ಬಿಡೋಣ. ಸುಳಿ ಅಂತ ಅಜಲ್ಲ ಇದು ಬಿಳಿ ಸುಳಿ ಗಡ್ಡೆ ತಗೊಂಡ್ಬಂದು ಅದಾ ಇದ ಬಿಳಿ ಸುಳಿ ಗಡ್ಡೆ ಹೇಳಿ ಹೇಳ್ತಾವೆ. ಅದಕ್ಕೆ ಔಷಧಿಗೆಲ್ಲ ಬತ್ತು. ಅದಕ್ಕಾಗಿ ವಾಟ ತುದಿ ಹಿಂಗೆ ಇಟ್ಟರೆ ಅದು ತನ್ನಿಂತನಾರೇ ಗಡ್ಡೆ ಹಾಕ್ಯತಿರ್ತು. ಅದು ಈ ದನಕರುಗಳಿಗೆ ಮನುಷ್ಯರಿಗೆ ಎಲ್ಲ ಔಷಧಿ ಮಾಡಲು ಬತ್ತು. ಅದಕ್ಕೆ ಬಿಳಿ ಸುಳಿ ಗಡ್ಡೆ ಲೇಡೀಸ್ ಪ್ರಾಬ್ಲಮ್ಮಿಗೆ ಗೊತ್ತಾಕೋದಾ? ಇದು ಹೆಂಗೆ ತೆಂಗಿನ ಪ್ಲಾಟಿಗೆ ಹೋಗೋ ದಾರಿ ಇದೆ. ಓ ಇದಾ? ಇಲ್ಲೆಲ್ಲ ಹಾಳೆ ಕಡ್ದು ಹಾಕಿದ್ವಾ? ಹಾಳೆ ಎಲ್ಲ ಅದು ಹೆಚ್ಚಿಗೆ ಆಗಿದ್ದು ಎಲ್ಲ ಕೊಳತ್ಕೊತಿದ್ದದು. ಒಲೆ ಕೂಡ ಕೊಟ್ಟಿ ಆದಮೇಲೆ ಹೆಚ್ಚಿಗೆ ಆಗಿದ್ದದು. ಅದರಲ್ಲೇ ಇಟ್ಟು ದೊಡ್ಡ ಹಾಕ್ಯತ್ತ. ಈಗ ಇಲ್ಲೆಲ್ಲ ಉಂಬಳತ್ಗೆತ್ತ ನೋಡಿ. ಇಲ್ಲಿ ಉಂಬಳಿದ್ದರೆ ಎಂತ ಮಾಡೋದು ಗೊತ್ತಿಲ್ಲ. ಉಂಬಳ ಹೆಂಗ ಸಂತಿಗೆ ಅವು ಜೀವನ ಮಾಡ್ಕ್ಯತಿರ್ತ. ಹೆಂಗವು ಅವ್ರ ಸಂತಿ ಜೀವನ ಮಾಡ್ಕ್ಯ. ಮಳೆಗಾಲ ಬಂತು ಅಂದರೆ ಇದೇ ಕೆಲಸವೇ. ಉಂಬಳ ಕೊತ್ತ ಹಣ್ಣಾಗ್ತಾ ಬೀಳ್ತಾ ರಕ್ತದಾನ ಮಾಡ್ತೀವಿ ಹೆಂಗವು ಅವಕ್ಕೆಲ್ಲರಿಗೂ. ನೋಡಿ ಇದೆ ಇಲ್ಲಿ ಗೀಟ ಆಗ್ತಾ ಇದ್ದು ನೋಡಿ. ನಾ ಕಾಲಿಗೆ ಸ್ಪ್ರೇ ಹೊಡ್ಕೊ ಬಂಜಿ ಎಂತ ಮಾಡುವ ರಕ್ತದಾನ ಸೇವೆ ಇದ್ದಲ್ಲಿ ಕೆಲವೊಬ್ಬರು ಹೇಳ್ತಾರೆ ರಕ್ತದಾನ ಸೇವೆ ಮಾಡೋಳಿ. ನೋಡಿ ಹೆಂಗ ಪುಕ್ಕಟ್ ರಕ್ತದಾನ ಸೇವೆ ಮಾಡ್ತಾರೆ. ಇಲ್ಲೆಲ್ಲ ಸೇವೆ ಮಾಡಲ್ಲ ಹೇಳೋದು. ಹೌದು, ಮನುಷ್ಯನಿಗೆ ಕೊಡ್ತೀವಿ ಹೆಂಗ ಪ್ರಾಣಿಗೆ ತೀರ್ಥ ಗೊತ್ತೇಗುತ್ತೆ. ಈಗ ಅಡುಗೆ ಆಗೋದು ಅಡುಗೆಲ್ಲಿ ಮೊದಲು ಮೆಚ್ಚಿದ್ದೆಲ್ಲ ಇತ್ತು ಮಾವಿನಕಾಯಿ. ಅದು ಈಗ ಹುಡ್ಕೊಯ್ಯವ ಎಷ್ಟು ಜನ ಎಂತ ಬಿಟ್ಟು ಗೊತ್ತಿಲ್ಲ. ನೋಡೋಣ ನಡಿ. ಮತ್ತೆ ಇಲ್ಲಿ ಕುಯ್ಕೊಂಡು ಒಂದು ಕೆಳಗೆ ಹೋಗೋಣ. ಹಾಂ ಹೊಪ್ಪಲ್ ಆಗ್ತಲ್ಲಿ ಹೋಗ್ತೀವ. ನಿನಗೂ ಕುಂಬಳ ಹಣ್ಣು ಬೀಜ ನೋಡಿದ್ರ? ಬಿಜಿ ಕಾಣಿಸ್ತಿಲ್ಲ. ಬಿಜಿ ಇದ್ದು ಹೋಗ್ತೀವಿ. ಇದೆಲ್ಲ ಸಾವಿರ ಹೋಗವು. ಇದೆಲ್ಲ ಸಾವಿರ ಸೊಪ್ಪಿ ತಗೊಂಡು ಇಷ್ಟೆಲ್ಲ ಮಾಡ್ಕೊಂಡು ಮಾವಿನಕಾಯಿ ಕೊಯ್ಯವ. ಇಷ್ಟೆಲ್ಲ ಮಾಡ್ಕೊಂಡು ಮಾವಿನ ತಿಂದರೆ ಮಾತ್ರ ಅದು ರುಚಿ ಆಗ್ತದೆ. ಕಾಫಿ ದುಡ್ಡು ಕೊಟ್ಟಂದ್ರೆ ಇಷ್ಟೆಲ್ಲ ರುಚಿ ಗೊತ್ತಾ? ನೋಡೋಣ ನಡಿ. ಒಂದೇ ಇತ್ತು ನೋಡೋಣ. ಹಂಗಲ್ಲ ನೋಡು, ನಾವು ಕೆಲಸ ಮಾಡಿದ್ದು ಇತ್ತು ಎಂತಿಗೆ ಖುಷಿನೇ ಇತ್ತು. ಇಲ್ಲೆಲ್ಲ ಮಾವಿನ ಹಣ್ಣಾಗಿದ್ದು ಎಂತೆಂತ ತಿಂದು ಮಂಗನ ಇದು ಅವನು ಇಟ್ಟಿದ್ದಾಗಿತ್ತು. ಇದೆಲ್ಲ ಫಾರೆಸ್ಟ್ನವರು ಶಶಿ ಹಚ್ಚಿ ಕಾಯಿ ಬಿಟ್ಬಿಟ್ಟ. ನಾವು ಹಾಗೆ ಬಿಡೋದಾಯ್ತು. ಜನಗಳು ಸಿಕ್ತಿಲ್ಲ ರೀ. ಇದರಲ್ಲೊಂದು 5-6 ಕಾಯಿ ಕಾಣಿಸ್ತು ಅಷ್ಟೇ ಅಲ್ವಾ?
ಯಾರು ಇದಾರೋ ಅಲ್ಲಿ ಕುಯ್ಕೊಂಡು ನೋಡ್ತಾರ. ಹಾಂ ಹಾಂ ಅಡ್ಡಿಲ್ಲ ಹಾಗೆ ಮಾಡಿ. ನೋಡು ಉದ್ದನ ಬಾಯಿ ಕುಕ್ಕೆ ತಂಜಿ ಕ್ಯಾ ನಿಂತ್ಕೊಂಡೆ ಕೊಯ್ಯಲ್ಲ ಕೂಡಿ. ಹೌದಾ? ಹಾಂ ಇದು ಚಲೋ ಆಗ್ತು. ಒಂದು ಇಲ್ಲೊಂದು ಇದ್ದಲ್ಲಿ ಅಡಿ ಅನ್ನೋದೇ ಕುಯ್ಯೋಣ. ಆಗ ಮತ್ತೆ ಅವನೇ ಮಂಗನ ಅಂತ ತಿಂದ ಮಂಗ ಸ್ವಲ್ಪ ಕಡಿಮೆ ಇದ್ದಾಗ ಅಂತ ಕೇಳಿದ್ರೆ ಮಂಗನಿಗೆ ಹಾಲು ಮಾಡ್ತೀವ. ಸ್ವಲ್ಪ ಕಡಿಮೆ ಇದ್ದ ಸ್ಪ್ರೇ ಹೊಡ್ಕೊಂಡ್ರು ಉಂಬಳು ಬಿಡು. ಹಿಂಗಿಲ್ಲಲ್ಲ ಸ್ಪ್ರೇ ಹೊಡ್ಕೊ ಬಂದ್ರು ಉಂಬಳು ಬಿಡ್ತಾ ಇಲ್ಲ ಇದೆ. ಉಂಬಳ ಅದು ಉಂಬಳ ಜಾಗವೇ ಇದು. ಇಲ್ಲಿ ಇದು ಎಂಗಳದ್ದು ಉಂಬಳ ಮನೆ ಹೋಬಳಿ ಆತ. ಹಂಗಾಗಿ ಉಂಬಳ ಮನೆ ಹೋಬಳಿ ಹೇಳಿ ಫಾರೆಸ್ಟ್ ಇದು ನಮ್ಮ ಬ್ರಿಟಿಷ್ ಕಾಲದಲ್ಲೇ ಮಾಡಿದ್ವಿ. ಉಂಬಳ ಮನೆ ಹೋಬಳಿ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಉಂಬಳ ಜಾಸ್ತಿ ಇತ್ತಲ್ಲ, ಅದಕ್ಕಾಗಿ ಉಂಬಳ ಮನೆ ಹೋಬಳಿ ಹೇಳಿ ಇಲ್ಲಿ ಹೆಸರಿಟ್ಟಿದ್ದಾಳ. ಈಗ ಉಂಬಳ ಎಲ್ಲೆಲ್ಲಿ ಹತ್ತುತ್ತಾ ನೋಡೋದೆ, ಉಂಬಳ ಎಲ್ಲೆಲ್ಲಿ ಹತ್ತುತ್ತಾ ನೋಡೋದೆ ಮಜಾ. ಪ್ಯಾಂಟ್ ಮ್ಯಾಲ ಏರ್ಸಿ ಅವರು ಈಗ ಮ್ಯಾಲ ಹಚ್ಕೊಳಕ ಕೆಳಗಿಂದ ಸಿಕ್ತಿಲ್ಲ ಅದ, ಕೆಳಗಿನ ಸಿಕ್ತಿಲ್ಲ. ಹಾಂ ಹತ್ತಿ ನೋಡೋಣ. ಮೊದಲು ಇದು ಎಂಗಳಿದ್ದು ನೆಟ್ಟಿ ಕಡೆ ಫಾರೆಸ್ಟ್ ಶಶಿ ಹಚ್ಚಿಬಿಟ್ಟ. ಅದಕ್ಕೆ ಹಂಗೆ ಕೈ ಕಾನ್ ಬಾಳ್ಸತ್ತು ತಗೊಳ್ಳೋ ಗೊತ್ತೋ ಎಂತ ಮಾಡಲು ಗೊತ್ತಿಲ್ಲ. ಇವೆಲ್ಲ ಸಮಸ್ಯೆಗಳು ಇತ್ತು. ಸಮಸ್ಯೆಗಳಿದ್ದಾಗ ಓಕೆ ಕೊಡ್ತೀವ. ಹಾಂ ಕೊಟ್ಟು. ಕ್ಯಾಚ್ ಹಿಡಿಯವ ನೋಡಿ. ಕೊಕ್ಕೆನ ಒಂದ್ಸರಿ ಕೆಳಗೆ ಬಿಟ್ಟರು ತೆಗೆದುಕೊಡ್ತಿ. ಹಾಂ ಉದ್ದಾದ ಕೂಡ ಹಂಗೆ ಆಗ್ತದೆ. ಸಿಕ್ಕಾಪಟ್ಟೆ ಉದ್ದ ಇದು. ಹಾಂ ಅಧನಿ ಸಸಾರಿದ್ದಾನ ಕೊಯ್ಯಲ್ಲೇ ಸರಿ ಕೆಳ ನಿಂತ್ಕೊಂಡೆ ಕೊಯ್ಯ ಇದು ಏರಾಕ್ಲೆ. ಬಸ್ತಿ ಬಂದಿಲ್ಲ. ಇದೊಂದು 10-15 ಕಾಯಿ ಬಂದಿತ್ತು. 15-20 ಹಾಂ ಸುಮಾರು ಕೆಳಗೆ ಬಿಚ್ಚಲ್ರಿ. ಇದು ಯಾವ ಜಾತಿ ಅನ್ನಲ್ಲ? ಇದು ದಶಹರಿನೇ. ಇದು ದಶಹರಿ. ಅವತ್ತು ಕೊಯ್ದಿದ್ದು ದಶಹರಿನೇ. ಇದೆಲ್ಲ ಆತವ್ರವೆ 4 ಕಾಯಿ ಬಾಕಿ ಅವನ್ನ ಬಿಟ್ಟೋಗಿ. ಹೌದನ? ಇನ್ನೊಂದು ಮರ ಇದ್ದು ನೋಡೋಣ. ಹಾಂ ಅಲ್ಲಿ ನೋಡೋಣ ಬನ್ನಿ. 2 ಮರ ಇದ್ದು ಮುಚ್ಚಕ್ಕೆ. ಇವು ನುಷಿ ಸಿಕ್ಕಾಬಿಟ್ಟೆ ಕಚ್ತಾಯ್ತು. ಮ್ಯಾಲೆ ನುಷಿ ಕೆಳಗೆ ಉಂಬಳ. ನಮ್ಮಲ್ಲಿ ಹಳ್ಳಿ ಮೇಲೆ ಅದಕ್ಕಾಗಿ ಹಿಂಗಿದ್ದೆಲ್ಲ ಇತ್ತು. ಇದನ್ನೆಲ್ಲ ನೋಡ್ಕೊಂಡು ನುಷಿ ಕಚ್ಗಳವು, ಉಂಬಳ ಕಚ್ಗಳವು ಹೇಳಿ ಈಗಿನ ಹೆಣ್ಣುಡ್ರೆಲ್ಲ ಒಬ್ಬರು ಹಳ್ಳಿ ಮೇಲೆ ಬ್ಯಾಡ ಹೇಳೋದು ಕಾರಣ ಅದಕ್ಕಾಗಿ. ಬಂದಿಲ್ಲ ಅದು ನೀನು ಸ್ವಲ್ಪ ವಯಸ್ಸಾದ ಮಾತಲ್ಲ, 18 ವರ್ಷ ಹಿಂದವ ಅದ. ಆದರೂ ಅವಾಗೂ ಅದೇ ಇತ್ತಲ್ಲಿ. ಇತ್ತಿದೆ ಈಗೆಲ್ಲವ ಇರಲಿ. ಹುಡುಗರು ಎಂತ ಮಾಡ್ತಾ ಕೇಳಿದ್ರೆ ಬ್ಯಾಡ್ದೆ ಹೆಂಗೆ ಹಳ್ಳಿ ಮೇಲೆ ಹೇಳಿ ಕಿತ್ತು ಕಾರಣ ಇದೆ. ಸೊಕಶ್ ಹೇಳಿರಿ. ಇದು ನೋಡು ದೊಡ್ಡೇರಿ ಹಣ್ಣು ಮಲಗುವ ಹಣ್ಣು. ಇಲ್ಲಿ ನೋಡಿದ್ರೆ ಮಾವಿನಕಾಯಿ ಕೊಯ್ಯೋದಲ್ಲ ಯಾರು ಗೊತ್ತಿಲ್ಲ. ಹಂಗೆ ಅವನು ಎತ್ತಿದ್ರು ಹಂಗೆ ಗೊತ್ತಾ ಇದ್ಲ. ಮಾವಿನಕಾಯಿ ಹಸಿಗೆ ಬಂದ ಜೋಳಿ. ಮಾವಿನಕಾಯಿ ಆಸೆ ಅಲ್ಲ ಇದ್ದು ಸುಮ್ಮನೆ ಅಂತಕ್ಕದೆ. ಅದು ಹಾಳಾಗಿದ್ದು ಅರ್ಧ ಕೆತ್ತೆ ಗೊತ್ತಿಲ್ಲ ಹೇಳಿ. ಅದು ಹಾಳಾಗಿದ್ದು ಕನ್ನಡ ಒಲ್ಲೊಂದು 2 ಇದ್ದಕ್ಕೂ ಹೆಂಗೆ ಒಪ್ಪದ ನಾದ್ರೆ. ಉಂಬಳ ನೋಡ್ಕೆ ಪ್ಯಾಂಟ್ ಮ್ಯಾಲೆ ಇರ್ತದೆ ಗೊತ್ತೀವ. ನಾನು ಖಾಲಿ ಗೊತ್ತಿದ್ವಿಲ್ರಿ, ಸ್ಪ್ರೇ ಹೊಡ್ಕೊ ಬಂದಲ್ಲಿ ಹಂಗೋಗಿ. ಉಂಬಳಕ್ಕೆ ಅದಾದರೂ ಇದ್ರ
ಪೈನ್ ರಿಲೀಫ್ ಹಚ್ಚಿಗೆ ಬಿಟ್ರೆ ಬತ್ವಿಲ್ಲ ಅದ್ರ ಸ್ಮೆಲ್ಲಿಗೆ. ಇಲ್ಲೆಲ್ಲ ತಡಿತಿಲ್ಲ. ಈಗ ಉಂಬಳ ಸ್ವಲ್ಪ ಕಡಿಮೆ ಇರ್ತದೆ ಗಣೇಶೂರು. ಹಾಂ ಹಾಗೆ ಆದರೂ ಇದೆಲ್ಲ ನೋಡಿದ್ಯಾ? ನೋಡಿದ್ರೆ ಬದುಕಲ್ಲ. ಒಲ್ಲಿದ್ದು ಅಚ್ಚ ಬದಿ ಇದಾರಿದ್ದು ಇದ್ರ ತೆಗ್ದಕ್ಕೆ ಹೋಗಿ ತೆಗ್ದಿಟ್ಕೊಂಡು. ಹ್ಞೂ ರೂಟಿ ತೀರ್ಸಲು ಆಗ್ತಿದೆ. ಹೌದು. ಇದೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲಿಂದ ಕೊಯ್ಯಲು ಸಿಗ್ತಾ ನೋಡಿ ಸಾಕಾಶಿ. ಬರವಾ ಅಷ್ಟೊತ್ತಿಗೆ ಕೈ ಸಿಕ್ಕಿದ್ದು ಕೊಯ್ತಿ. ಹಾಂ ನಿನ್ನ ಹತ್ರ ಅದ ನೋಡು ಉಂಬಳ ಎಷ್ಟು ಹತ್ತಿದ್ದವಳಿ ನೋಡು. ನಿನ್ನ ಮನೆ ಔಷಧಿ ಎಲ್ಲ ಹೊತ್ತು ಈಗ ಔಷಧಿ ಎಲ್ಲೋತನ ನಾನು ನಿನ್ನ ಹತ್ರ ಸ್ವತಃ ಹೇಳಿದ್ನಿಲ್ಲ. ಹೆಂಗೆ ಗೊತ್ತಿದ್ದು ಉಂಬಳ ಎಷ್ಟಿದ್ದವಳಿ? 50 ಕೊಯ್ ಬೇಗನೆ ಓಪನ್ ಅಲ್ಲವ ಹತ್ತಿದ್ದು. ಇನ್ನೊಂದು 10-25 ಕಾಯಿದ್ದು ಕೊಯ್ಕೊಂಡು ಓಪನ ಬಂದಾಜು. ಹಾಂ ಕೊಯ್ರಿ. ಒಂದು 5 ನಿಮಿಷ ಒಟ್ಟು ಕೊಯ್ತಿ. ಮೆಣಸಿನಕಾಯಿ ಆವತ್ತು ಸ್ವಲ್ಪ ಇದ್ದು ಮಡಿಕೆ ಬಂದಾಗಿತ್ತು. ಹೌದು ಅದ ಬೇಡ ಹೆಚ್ಚಾಗಿ ಒಡೆಯಲ್ಲಂಕಿದ್ದ ಎಲ್ಲ ಮಾಡೋದು ಕಾಯಲ್ಲವ. ಇದೆಲ್ಲ ಮಲಗುವ ಜಾತಿ ಜಾತಿ ಈ ಸೈಡ್ ಕೂಡ ಇದ್ರೆ ಮೂರವ ಹುಳಿ ಹಾಕ ಸಿಹಿ ಹಾಕ ಅಂತ ಪಾಟ್ ಊಟ ಎಲ್ಲದು ನೋಡ. ಕುಂಬಳ ತೆಗೆದು ಇಲ್ಲೇ ಹೋಗಿದ್ಯಾ? ಮುಂದುವರೆದ್ದಿ ಮತ್ತೆ ಹೊತ್ತಿಗೆ ಬಿಟ್ರೆ ಹೆಂಗೋ ಒಂದೆರಡು ಕಚ್ಚಿತು. ನಿಮ್ಮ ಕಲ್ಲಿ ನೋಡ್ಕೊಂಡ್ರ? ಇಲ್ಲ ನನ್ನ ಕೈ ಇಲ್ಲ. ಕೊಯ್ದಾತು ಈ ವರ್ಷದ್ದು. ಒಂದು ಐಟಮ್ ಇತ್ತು ಕೊಯ್ಯಾರ ಸ್ವಲ್ಪ ದಿವಸ ಹೋಗ್ಲಿ. ಸಾಮಾನು ಎಲ್ಲಿಲ್ಲ ನಾವು ಶಾಲೆ ಹೋದ ಬೇರೆ ಬದಿಗೆ ಹಂಗೆ ಅವು ಬಂದು ಕೊಳೆ ಹಾಕೊಂಡು ಅಣ್ಣ ಕೊಯ್ಯೋಣ ಮತ್ತೆ ಹಾಂ ಈಗ ಸಾಕು ಸುಮಾರು. ಇವತ್ತು ನಾವು ತಿಳ್ಕೊಂಡಿದ್ವಿ ಅಂದ 25 ಕಾಯಿ ಸಿಗ್ತಾನೆ. ಹಾಂ ನಾನು ಹಂಗೆ ಅಂದ್ಕೊಂಡಿದ್ದೆ. ನಿಮ್ಮನ್ನು ಅಜ್ಜಿ ಆಗುತ್ತಲ್ಲ ಒಂದು ಚೀಲವೇ. ಈ ವರ್ಷ ಮಾವಿನ ಹಣ್ಣು ಈ ವರ್ಷ ಯುಗಾದಿ ಪುರುಷ ಮಾವಿನ ಹಣ್ಣು ಕೈಲಿ ಹಿಡ್ಕೊಂಡು ನೆಡ ಹಿಡಿತ. ಹೌದು ಯುಗಾದಿ ಪುರುಷ ಹಿಡಿದಿದ್ದಲ್ಲ ತುಟ್ಟಿ ಆಗ್ತು ಹೊಡಿತ. ಮಾವಿನ ಹಣ್ಣು ಹೆಚ್ಚಾಗುತ್ತೆ. ಅದೇ ಅದು ಹ್ಯಾಂಗೆ ಉಲ್ಟಾ ಆಗುತ್ತೆ ನಾವು ಮಾಡಿ. ಯುಗಾದಿ ಪುರುಷ ಮಾವಿನ ಹಣ್ಣು ಹಿಡ್ಕೊಂಡು ಹೋಗಿ ಅಲ್ಲ ಹವ್ಯಕರಲ್ಲಿ ಯುಗಾದಿ ಪುರುಷ ಅಂತ ಬದಿಗೂ ಮಾವಿನ ಹಣ್ಣು ಬಂಜಾರ ಮಾಡಿದ್ವಿ. ಅಲ್ಲ ಹವ್ಯಕರಲ್ಲಿ ಯುಗಾದಿ ಪುರುಷ ಹಿಡ್ಕೋಗಿದ್ದು ತುಟ್ಟಿ ಆಗ್ತು ನಾವು ಹೇಳಿ ಆಗ್ತು. ಹೌದು. ಆದರೆ ಈ ವರ್ಷ ಮಾವಿನ ಹಣ್ಣು ಎಲ್ಲಿ ನೋಡ್ರು ಮಾವಿನ ಹಣ್ಣೆ. ಅದೇ ಯಾರು ತಗೊಂಬೋದಿಲ್ಲ ಪರಿಸ್ಥಿತಿ ಆ ಜನ. ಸೊಕಾಶಿ ಜಾರ್ತನ ಕೊಟ್ಟಿಗೆ ಕೆಲಸ ಮಾಡವು ಹಿಂಗೆಲ್ಲ ಕೆಲಸ ಇತ್ತು. ಕರ ಖುಷಿವಾಗಿ ಕೂಗಲ್ ಅಣಗ್ತಾನ. ನಮ್ದು ಕೆಲಸ ಇರ್ತಾರೆ ಕೆಲಸದ ಬಂದು ಹೋಗ್ತೀನಿ ಸಂಜೆ ಹೋಗ್ಕೊಳ್ಳೆ ಎಲ್ಲ ಕೆಲಸ ಮಾಡವು. ಅದೇ ಇವತ್ತು ಮಳೆ ಒಂದು ಕಡಿಮೆ ಇದ್ದಿದ್ದಕ್ಕೆ ಕೊಯ್ಯಲು ಚಲೋ. ಹೌದು ಇಲ್ದವ್ರಿ ಈ ಮಳೆಯಲ್ಲಿ ಕೊಯ್ಯಲು ಸಾಧ್ಯ ಆಯ್ತು. ಮಳೆ ಉಂಬ್ಳ ನುಷಿ ಎಲ್ಲ ಬಗೆಹರಿಸಿ ಅಯ್ಯಪ್ಪ ಕೊಯ್ಯೋದು ಬಿಸಿ ಇತ್ತು. ಅಂತೂ ಮನೆ ಬಂತು. ಸರಿ ಹಂಗಾರೆ. ಆಯ್ತು.